ನಾವು ಬೆಳಗಾವಿ ಮಂದಿ ನಾವು ಎಷ್ಟೇ ಕಡೆ ಹೋಗಿ ಕಬ್ಬಿನ ಹಾಲನ್ನು ಕುಡಿದ್ರೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು ವಾಪಸ್ ನಮ್ಮ ಬೆಳಗಾವಿಗೆ ಬಂದು ಕಬ್ಬಿನ ಹಾಲನ್ನು ಕುಡ್ದಾಗ್ಲೇ. ಯಾಕಂತೀರಾ? ಯಾಕಂದರೆ ನಾವು ಬರೀ ಕಬ್ಬಿನ ಹಾಲನ್ನು ಕುಡಿಯಲ್ಲ, ಇದ್ರ ಜೊತೆಗೆ ಸಿಗುತ್ತೆ ಪೋಹಾ ಅಲಿಪಾಕ್ ಮತ್ತು ಶೇಂಗಾ ಅಲಿಪಾಕ್. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ಮಾಡೋದು ಕೂಡ ಅಷ್ಟೇ ಈಸಿಯಾಗಿದೆ. ಈ ರೀತಿ ಪುಟಾಣಿ ಉಂಡೆನ ಮುರಿದ್ಬಿಟ್ಟು ಪೋಹಾ ಮತ್ತು ಕಡಲೆ ಬೀಜದ ಮೇಲೆ ಹಾಕಿ ಕೊಡ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ಮೊದಲಿಗೆ ಪುಟಾಣಿ ಉಂಡೆನ ಮಾಡೋದು ಹೇಗೆ ಅಂತ ನೋಡ್ಕೊಂಡ್ಬಿಡೋಣ. ಒಂದು ಮಿಕ್ಸಿ ಜಾರ್ಗೆ ನಾನು ಅರ್ಧ ಬೌಲ್ನಷ್ಟು ಪುಟಾಣಿ ಅಥವಾ ಹುರ್ಗಡ್ಲೆನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ಬಿಡ್ತೀನಿ. ಈ ರೀತಿ ಪುಡಿ ಪುಡಿಯಾಗಿ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ಅದೇ ಮಿಕ್ಸಿ ಜಾರ್ಗೆ 1 ಟೀ ಸ್ಪೂನ್ ಜೀರಿಗೆ, 1 ಇಂಚು ಶುಂಠಿ, 4 ಹಸಿಮೆಣಸಿನ್ಕಾಯಿ ಹಾಗೆ 1 ಹಿಡಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಡ್ತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಟೀ ಸ್ಪೂನ್ ಅರಿಶಿನ, 1 ಚಿಟಿಕೆ ಹಿಂಗು, ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊಂಡ್ಬಿಡ್ತೀನಿ. ಇದಕ್ಕೆ ಇವಾಗ 2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡ್ಬಿಡ್ತೀನಿ. ತುಂಬ ನೀರನ್ನು ಹಾಕೊಳ್ಳೋದ್ರಿಂದ ತುಂಬ ತೆಳುವಾಗಿಬಿಡುತ್ತೆ, ಉಂಡೆ ಸರಿಯಾಗಿ ಬರಲ್ಲ. ಈ ರೀತಿ ನುಣ್ಣಗೆ ರುಬ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಪುಟಾಣಿ ಪುಡಿಗೆ ನಾನು ರುಬ್ಬಿರುವಂಥ ಮಿಶ್ರಣನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡ್ಬಿಡೋಣ. ನೋಡಿ, ಇಷ್ಟು ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಸಾಕು. ಇವಾಗ ಇದರಿಂದ ಪುಟಾಣಿ ಉಂಡೆನ ರೆಡಿ ಮಾಡ್ಕೊಂಡ್ಬಿಡೋಣ. ನಿಮಗೆ ಯಾವ ಸೈಜ್ ಉಂಡೆ ಬೇಕೋ ಆ ಸೈಜ್ ಉಂಡೆನ ನೀವು ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಪುಟಾಣಿ ಉಂಡೆನ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಈ ಉಂಡೆನ ನಾವು ಹಾಗೆ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ, ಹಾಗೆ ಹೆಲ್ದಿಯಾಗಿದೆ. ಮೊದಲಿಗೆ ನಾವು ಪೋಹಾ ಅಲಿಪಾಕ್ನ ಮಾಡೋದು ಹೇಗೆ ಅಂತ ನೋಡೋಣ. 1 ಬೌಲ್ನಷ್ಟು ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ. ತುಂಬ ತೆಳುವಾಗಿರುತ್ತೆ. ಬೆಳಿಗ್ಗೆ ತಿಂಡಿಗೆ ಒಗ್ಗರಣೆ ಅವಲಕ್ಕಿನ ಮಾಡ್ಕೊತೀವಲ್ಲ, ಆ ಅವಲಕ್ಕಿ ಅಲ್ಲ, ಇದು ಪೇಪರ್ ಅವಲಕ್ಕಿ ಅಂತ. ಇದಕ್ಕೆ 1/4 ಬೌಲ್ನಷ್ಟು ಮಂಡಕ್ಕಿ ಅಥವಾ ಚುನ್ಮುರಿನ ಹಾಕ್ಕೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಹುರಿದಿರೋ ಕಡಲೆ ಬೀಜ, 2 ಟೇಬಲ್ ಸ್ಪೂನಷ್ಟು ತುರಿದಿರುವಂತಹ ಹಸಿ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ಒಣ ಕೊಬ್ಬರಿನ ಕೂಡ ನೀವು ಹಾಕ್ಕೊಳ್ಬೋದು. ಹಾಗೆ 1 ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು. ಇವಾಗ ಪುಟಾಣಿ ಉಂಡೆನ ಮುರಿದು ಹಾಕ್ಕೊಂಡ್ಬಿಡೋಣ. 1 ಉಂಡೆ 2 ಉಂಡೆ ಎಷ್ಟು ಬೇಕೋ ಅಷ್ಟು ಉಂಡೆನ ನೀವು ಹಾಕ್ಕೊಳ್ಬೋದು. ಹಾಗೆ ಅಂಗಡಿಲಿ ನಮಗೆ ಒಂದು ಎಕ್ಸ್ಟ್ರಾ ಉಂಡೆನೂ ಕೂಡ ಕೊಡ್ತಾರೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಡ್ತೀನಿ, ಒಂದು ಸ್ವಲ್ಪ. ಹಾಗೆ ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊಂಡ್ಬಿಡ್ತೀನಿ. ನಿಂಬೆಹಣ್ಣನ್ನು ಹಿಂಡ್ತಾ ಇರೋವಾಗಲೇ ಬಾಯಲ್ಲಿ ನೀರು ಬರ್ತಾ ಇದೆ, ತಿನ್ನಬೇಕು ಅನಿಸ್ತಾ ಇದೆ. ಬಟ್ ವೇಟ್ ಮಾಡೋಣ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಪೋಹಾ ಅಲಿಪಾಕ್ ರೆಡಿ ಆಗಿಬಿಡುತ್ತೆ. ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡ್ಬಿಡ್ತೀನಿ. ತುಂಬ ಈಸಿಯಾಗಿದೆ ಅಲ್ವಾ? ಹಾಗೆ ಹೆಲ್ದಿ ಕೂಡ ಇದೆ. ಇದ್ರ ಮೇಲೆ ಸ್ವಲ್ಪ ತುರಿದಿರೋವಂಥ ಹಸಿ ಕೊಬ್ಬರಿನ ಹಾಕ್ಕೊಂಡ್ಬಿಡ್ತೀನಿ, ಆಪ್ಷನಲ್. ಮೇಲೆ ಒಂದು ಸ್ವಲ್ಪ ಹುರಿದಿರುವಂಥ ಕಡಲೆ ಬೀಜ, ಹಾಗೆ ಚಿಕ್ಕದಾಗಿ ಕಟ್ ಮಾಡಿರೋವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಶೇಂಗಾ ಅಲಿಪಾಕ್. 1 ಬೌಲ್ನಷ್ಟು ಹುರಿದಿರುವಂಥ ಕಡಲೆ ಬೀಜನ ತಗೊಂಡಿದ್ದೀನಿ. ಮೇಲೆ ಸ್ವಲ್ಪ ತುರಿದಿರುವಂಥ ಹಸಿ ಕೊಬ್ಬರಿ, ಹಾಗೆ ಪುಟಾಣಿ ಉಂಡೆನ ಮುರಿದು ಹಾಕ್ಕೊಂಡ್ಬಿಡ್ತೀನಿ. ನಮ್ಮ ಬೆಳಗಾವಿಗೆ ನೀವು ಬಂದರೆ ಮರೀದೆ ಪೋಹಾ ಅಲಿಪಾಕ್ ಮತ್ತು ಶೇಂಗಾ ಅಲಿಪಾಕ್ನ ಟ್ರೈ ಮಾಡಿ ಕಬ್ಬಿನ ಹಾಲಿನ ಜೊತೆಗೆ. ತುಂಬ ಚೆನ್ನಾಗಿರುತ್ತೆ. ಮನೇಲಿ ಮಾಡ್ಕೋಬೇಕಂದ್ರೆ ರೆಸಿಪಿ ಹೇಗಿದ್ರು ಅಪ್ಲೋಡ್ ಮಾಡಿರ್ತೀನಿ, ಮರೀದೆ ನೋಡಿ. ವಿಡಿಯೋನ ನೋಡ್ತಾ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಹಸಿ ಮೆಣಸಿನ್ಕಾಯಿನ ಹಾಕಿಬಿಟ್ಟು ಅರ್ಧ ನಿಂಬೆಹಣ್ಣನ್ನು ಹಿಂಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡ್ಬಿಟ್ರೆ ಶೇಂಗಾ ಅಲಿಪಾಕ್ ಕೂಡ ರೆಡಿಯಾಗಿದೆ. ಪೋಹಾ ಅಲಿಪಾಕ್ ಆ್ಯಂಡ್ ಶೇಂಗಾ ಅಲಿಪಾಕ್ ಎರಡೂ ರೆಡಿಯಾಗಿದೆ. ಇದರ ಜೊತೆಗೆ ಒಂದೊಂದು ಚಿಕ್ಕ ಚಿಕ್ಕ ಉಂಡೆನ ಅಂಗಡಿಯಲ್ಲೂ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಇವಾಗ
ಕಬ್ಬಿನ ಹಾಲನ್ನು ಗ್ಲಾಸಿಗೆ ಹಾಕ್ಕೊಂಡ್ಬಿಡೋಣ. 1 ಸಿಪ್ ಕಬ್ಬಿನ ಹಾಲು ಹಾಗೆ 1 ಬೈಟ್ ಅಲ್ಲಿ ಪಾಕನ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.